ಹೆಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತೊಂದು ಹೊಸದಾದಂಥ ವ್ಲಾಗ್ ಜೊತೆ ನಾನು ಬಂದಿದ್ದೇನೆ. ಇವತ್ತು ಬೆಹ್ರೇನ್ನಲ್ಲಿರುವಂಥ ಒಂದು ಹೊಸ ಪ್ಲೇಸ್ನ ಬಗ್ಗೆ ಸಣ್ಣದಾದಂತಹ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಅದರ ಜೊತೆಗೆ ಒಂದು ದಾಲ್ ಪಾಲಕ್ ರೆಸಿಪಿ ಕೂಡ ಹಾಕಿದ್ದೇನೆ. ಇದು ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಆಗಿರ್ಬೋದು, ವಯಸ್ಸಾದವರಿಗೆ, ಡಯಾಬಿಟ್ಸ್ನವರಿಗೆ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದಾದಂತಹ ರೆಸಿಪಿ. ಕೆಲವೊಂದಷ್ಟು ಟ್ರಿಕ್ಸನ್ನು ಕೂಡ ನಾನು ವಿಡಿಯೋದ ಮಧ್ಯದಲ್ಲಿ ತೋರಿಸ್ತಾ ಹೇಳ್ತಾ ಬರ್ತಾ ಇದ್ದೇನೆ. ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾನು ಇಲ್ಲಿ ದಾಲ್, ಇದು ಮೂಂಗ್ ದಾಲ್ ಅಂತ ಹೇಳ್ತಾರೆ, ಅಥವಾ ನಮ್ಮ ಹೆಸರು ಬೇಳೆ ಅಂತ ಹೇಳ್ತೇವಲ್ಲ, ಅದನ್ನೊಂದು ಕಪ್ಪಷ್ಟು ತೆಕ್ಕೊಂಡು ಅದನ್ನು ಸ್ವಲ್ಪ ವಾಶ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಈಗ ಒಂದು 2 ಲೋಟದಷ್ಟು ನೀರು ಹಾಕ್ಕೊಳ್ಳುವ. ಇದು ಕಂಪ್ಲೀಟಾಗಿ ನೆನಿಬೇಕು. ಸೊ 2 ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಮತ್ತೊಂದು ಶುಂಠಿ, ಮತ್ತು ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು, ಒಂದು ಚಿಟಿಕೆಯಷ್ಟು. ಇದೆಲ್ಲ ಹಾಕೋದ್ರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ಕೆಲವರಿಗೆ ದಾಲ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋದ್ರಿಂದ ಏನು ಅಂತ ಸಮಸ್ಯೆ ಬರೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಬೇಕು, ಉಪ್ಪು ಹಾಕಬೇಡಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕೀಗ. ಇದೊಂದು 4 ರಿಂದ 5 ವಿಸಿಲ್ ಹಾಕಬೇಕಾದ್ರೆ ಬೇಯ್ತದೆ ಕಂಪ್ಲೀಟಾಗಿ. ಈಗ ನಾನು ಈ ಪಾಲಕ್ ಸೊಪ್ಪು ತಗೊಂಡಿದ್ದೇನೆ, ಒಂದು 2 ಕಟ್ಟು. ಇದನ್ನು ಚೆನ್ನಾಗಿ ಅದರ ಬೇರನ್ನೆಲ್ಲ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ತರ್ತೇನೆ. ನೋಡಿ, ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು. ಇನ್ನು ಈ ಟೊಮೆಟೊ ಹಣ್ಣನ್ನು ನಾವು ಸ್ವಲ್ಪ ಈ ಥರ ಬಿಸಿ ಮಾಡಿಕೊಂಡ್ರೆ ಅದರ ಸಿಪ್ಪೆ ಎಲ್ಲ ತೆಗೆದು, ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಇದೊಂಥರ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಇದೇ ಥರ ನೀವು ಫಾಲೋ ಮಾಡಿ. ಈಗ ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಅದರ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಪುಡಿ ಮಾಡಬೇಕು. ಇದರಿಂದ ನಮ್ಮ ಸಾಂಬಾರಿನ ಟೇಸ್ಟ್ ತುಂಬ ಚೆಂದ ಬರ್ತದೆ. ನಾವು ನಾರ್ಮಲಾಗಿ ಕಟ್ ಮಾಡಿ ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ನಾನು ಸಾಮಾನನ್ನು ರೆಡಿ ಮಾಡ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದು 2 ಬೆಳ್ಳುಳ್ಳಿಯನ್ನು ಕಟ್ ಮಾಡಿದ್ದೇನೆ, ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಒಂದು 2 ಕೆಂಪು ಮೆಣಸು, ಇದೊಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 2 ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಬೇವು ಸೊಪ್ಪು, ಕರಿ ಲೀವ್ಸ್. ಹಾಗೆ ಇಲ್ಲಿ ಮಸ್ಟರ್ಡ್ ಸೀಡ್ ಒಂದು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಸಾಕು. ಹಾಗೆ ಒಂದು ಸ್ವಲ್ಪ ಅರಿಶಿನ, ಸಾಂಬಾರು ಪೌಡರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಅದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು. ಅದು ಹುಡಿತಾ ಇದ್ದ ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸುಗಳನ್ನೆಲ್ಲ ಹಾಕಬೇಕು. ಆದಮೇಲೆ ಇದು ಆನಿಯನನ್ನು ಹಾಕಬೇಕು. ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ. ಈಗ ಇದು ಪೇಸ್ಟನ್ನು ಹಾಕ್ಕೊಳ್ಬೇಕು, ಟೊಮೆಟೊ ಪೇಸ್ಟನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಪಾಲಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಪಾಲಕ್ನಲ್ಲಿ ತುಂಬ ಅಂದರೆ ತುಂಬ ವಿಟಮಿನ್ಸ್ ಇದೆ. ಇದು ನಮ್ಮ ಇಮ್ಯೂನಿ ಸಿಸ್ಟಮನ್ನು ಕೂಡ ಜಾಸ್ತಿ ಮಾಡ್ತದೆ, ಇನ್ಕ್ರೀಸ್ ಮಾಡ್ತದೆ. ಹಾಗೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಉಂಟು ಇದರಲ್ಲಿ. ಮತ್ತು ಮಕ್ಕಳಿಗೆ ಕೊಟ್ಟರೆ ಅವರ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು. ಹಾಗೆ ಡಯಾಬಿಟಿಸ್ನವರಿಗೂ ತುಂಬ ಒಳ್ಳೆಯದಿದು. ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಇದು ಸೊಪ್ಪು ಬಾಡ್ತದೆ. ನಾವೀಗ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಸೊಪ್ಪು ಬಾಡ್ತಾ ಬರ್ತದೆ ನೋಡಿ. ಆಗ ಅದರ ಹಸಿ ವಾಸನೆ ಎಲ್ಲ ಹೋಗ್ತದೆ. ಅಷ್ಟರವರೆಗೆ ನಾವು ಮಿಕ್ಸ್ ಮಾಡಬೇಕು. ಈಗ ಒಂದು 2 ಚಮಚದಷ್ಟು ಸಾಂಬಾರು ಪೌಡರ್ ಹಾಕ್ತಾ ಇದ್ದೇನೆ. ನೋಡಿ, ಈಗ ಸೊಪ್ಪು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೊಂದು 2 ಲೋಟದಷ್ಟು ನೀರು ಹಾಕ್ಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಒಂದು 5 ರಿಂದ 6 ನಿಮಿಷದಲ್ಲಿ ಬೇಯ್ತದೆ. ಈ ಟೊಮೆಟೊ ಹಣ್ಣು ಹೇಗೂ ಸ್ವಲ್ಪ ಬೆಂದಿದೆ, ಹಾಗೆ ಈ ಸೊಪ್ಪು ಕೂಡ ಬೇಯ್ತದೆ. ಸೊ 5 ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಳ್ಳಿ.
ಆಮೇಲೆ ತೆಗೆದು ನಮ್ಮದೀಗ ದಾಲ್ ಬೆಂದಿದೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಅದರ ನೀರು ಸಮೇತ ಮಿಕ್ಸ್ ಮಾಡ್ಕೊಳ್ಳಿ, ಇದರಲ್ಲೇ ತುಂಬ ವಿಟಮಿನ್ಸ್ ಇದೆ. ಈಗ ಒಂದು ಕುದಿ ಬರಬೇಕು. ಉಪ್ಪು ಕೂಡ ನೋಡ್ಕೊಳ್ಳಿ ಈ ಟೈಮಲ್ಲಿ. ಈಗ ರೆಡಿ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೇನೆ ಇನ್ನು. ಸೊ ಫ್ರೆಂಡ್ಸ್, ಇದೇ ಮೆಥಡಲ್ಲಿ ನೀವು ಕೂಡ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಇದೊಂದು ಪ್ಲೇಸ್ ದೇರಲ್ ಮಾರಕ್ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಪ್ಲೇಸ್ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಹೋಗುವ ಅಂತ ಈ ಕಡೆ ಬಂದ್ವಿ. ಇದು ಫ್ರೈಡೇ, ಒಂದು ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತು, ಎಲ್ಲರಿಗೂ ರಜೆ. ಸೊ ಯಾರು ಜನ ಇರಲಿಲ್ಲ ಅಷ್ಟಿಲ್ಲಿ. ತುಂಬ ಕೂಲಾಗಿದೆ ನೋಡಿ, ನೀವು ಗಮನಿಸ್ಬೋದು. ಹಾಗೆ ಮುಂದೆ ಹೋಗ್ತಾ ನೋಡಿ, ಇಲ್ಲಿ ಎಲ್ಲ ಒಂದು ಕಲ್ಲಿದೆ ನೋಡಿ, ಎಲ್ಲ ಬಿಳಿ ಬಿಳಿಯಾದಂತಹ ಕಲ್ಲು. ಇದು ಪ್ಲೇಸ್ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮೊದಲು ಇಲ್ಲೆಲ್ಲ ನೀರೇ ಇತ್ತು. ಸೊ ಇವರು ಈ ಕಲ್ಲು, ಈ ಮರಳೆಲ್ಲ ಹಾಕಿ ಇದನ್ನೀಗ ಲ್ಯಾಂಡ್ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾ ಬರ್ತಾ ಇದ್ದಾರೆ. ಇದು ಮುಂದೆ ನೋಡಿದರೆ ತುಂಬ ಸಮುದ್ರ ಕೂಡ ತುಂಬ ಆಳ ಉಂಟಿದು. ತುಂಬ ಚೆಂದ ಅನ್ನಿಸ್ತಾ ಇತ್ತು. ಅದಕ್ಕೆ ಮುಂದೆ 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 ಬಂದದ್ದು. ಏನು ಇಳಿಯೋದಿಲ್ಲ, ಇಳಿದ್ರೆ ಮತ್ತೆ ಹತ್ತಲಿಕ್ಕೆ ಆಗಲಿಕ್ಕಿಲ್ಲ. ನೋಡಿ ತುಂಬ ಚೆಂದ ಉಂಟಲ್ಲ ಪ್ಲೇಸ್. ಹಾಗೆ ಒಂದು ಫ್ಲೈಟ್ ಬರ್ತಾಯಿತ್ತು ಇಲ್ಲಿ, ತುಂಬ ಫ್ಲೈಟ್ ಬರ್ತಾಯಿತ್ತು. ನನಗೆ ಕ್ಯಾಪ್ಚರ್ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ, ತುಂಬ ಸನ್ಲೈಟ್ ಇತ್ತು ಬೆಳಿಗ್ಗೆ. ಅದರಿಂದ ಮತ್ತು ಹೇಗಾದರೂ ಒಂದು ಫ್ಲೈಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಒಂದು ದೂರದಿಂದ ಬರ್ತಾ ಉಂಟು ಫ್ಲೈಟ್, ನೋಡ್ತಾ ಇರಿ. ನೋಡಿ ನೋಡಿ ಬಂತಲ್ಲ, ಇದೇ ನಮ್ಮ ಫ್ಲೈಟ್. ತುಂಬ ಫ್ಲೈಟ್ ಬರ್ತಾಯಿತ್ತು ಹಾಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್